ಇವತ್ತು ನಾನು ಸಿಹಿ ಶಂಕರಪಾಳಿ ಅಥವಾ ಶಂಕರಪೋಳಿ ಮಾಡ್ತಾ ಇದ್ದೇನೆ. ತಿನ್ನೋದಕ್ಕೆ ಕುಕ್ಕೀಸ್ ಥರನೇ ಅನಿಸುತ್ತೆ, ಮಾಡೋದು ಸುಲಭ. ಮಾಡಿದನ್ನು 15ರಿಂದ 20 ದಿನಗಳವರೆಗೆ ನಾವು ಇಟ್ಕೊಂಡು ತಿನ್ಬೋದು. ಈ ಶಂಕರಪಾಳಿ ಮಹಾರಾಷ್ಟ್ರದಿಂದ ಹುಟ್ಕೊಂಡಿದೆ. ಶಂಕರಪಾಳಿಯಲ್ಲಿ ಖಾರ, ಸಿಹಿ, ಉಪ್ಪು 3 ಥರ ಶಂಕರಪಾಳಿ ಮಾಡ್ಕೋಬಹುದು. ಇವತ್ತು ನಾನು ಸಿಹಿ ಶಂಕರಪಾಳಿ ಮಾಡಿ ತೋರಿಸ್ತಾ ಇದ್ದೇನೆ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ಸಿಹಿ ಶಂಕರಪಾಳಿ ಮಾಡೋದಕ್ಕೆ ನಾನು 2 ಬಟ್ಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಬಟ್ಲಷ್ಟು ಹಾಲು, ಅರ್ಧ ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ. 1/4 ಬಟ್ಲಷ್ಟು ಚಿರೋಟಿ ರವೆ ಅಥವಾ ದಪ್ಪ ಬಿಳಿ ರವೆ ಇದ್ದರೂ ತೊಗೋಬೋದು. 1/4 ಬಟ್ಲಷ್ಟು ತುಪ್ಪ, 5ರಿಂದ 6 ಏಲಕ್ಕಿ, 1 ಚಿಟಿಕೆಯಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ. ಕರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ತೊಗೊಂಡಿದ್ದೀನಿ ನಾನು. ಬನ್ನಿ ಮೊದಲಿಗೆ ನಾವು ಈ ಥರ ಏಲಕ್ಕಿ ಸಿಪ್ಪೆನ ಸುಲಿದು ಇದ್ರ ಒಳಗಡೆ ಇರೋ ಬೀಜನ ನಾವು ತೊಗೋಬೇಕು. ಈಗ ನಾನು ಮಿಕ್ಸಿ ಜಾರ್ನಲ್ಲಿ ಅರ್ಧ ಬಟ್ಲಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಇದಕ್ಕೆ ಅರ್ಧ ಬಟ್ಲಷ್ಟು ರವೆ, ಚಿರೋಟಿ ರವೆ ಇದ್ದರೆ ಡೈರೆಕ್ಟಾಗಿ ಮಿಕ್ಸ್ ಮಾಡ್ಬೋದು. ಈಗ ನಾನು ಸುಲಿದಿಟ್ಟಿರೋ ಏಲಕ್ಕಿನ ಹಾಕಿದ್ದನ್ನು ನೈಸಾಗಿ ಪೌಡ್ರ್ ಮಾಡ್ಕೊತೀನಿ. ನೋಡಿ, ಈಗ ಒಂದು ಬೌಲಲ್ಲಿ 2 ಬಟ್ಲಷ್ಟು ನಾನು ಮೈದಾ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಆಗಲೇ ನಾನು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಂಡಿರೋ ಅರ್ಧ ಬಟ್ಲು ಸಕ್ಕರೆ, ಅರ್ಧ ಬಟ್ಲು ರವೆನ ಹಾಕ್ತಾಯಿದ್ದೀನಿ. ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪು ಹಾಕಬೇಕು, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಿಹಿದು. ತುಪ್ಪನ ತೊಗೊಂಡಿದ್ದೀನಿ ಅರ್ಧ ಬಟ್ಲು, ಅದನ್ನು ನಾನೀಗ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇದನ್ನು ಡ್ರೈಯಾಗೆ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಬಿಸಿ ಮಾಡಿರೋ ತುಪ್ಪನ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ರವೆ ಹಾಕಿರೋ ಉದ್ದೇಶ ಏನಕ್ಕಂದರೆ ಮೇಲೆ ಕ್ರಿಸ್ಪಿಯಾಗಿ ಬರುತ್ತೆ, ಒಳಗಡೆ ಸಾಫ್ಟಾಗಿ ಬರುತ್ತೆ, ಬಿಸ್ಕೆಟ್ ಥರ ಅನಿಸುತ್ತೆ. ನೋಡಿ, ನಾವು ಡ್ರೈಯಾಗಿ ಕಲಿಸಿದಾಗ ಈ ಥರ ಕೈಯಲ್ಲಿ ಉಂಡೆ ಆಗಬೇಕು. ಆವಾಗ ನಾವು ಇದಕ್ಕೆ ಹಾಲನ್ನ ಮಿಕ್ಸ್ ಮಾಡ್ಕೋಬೋದು. ನೀರಲ್ಲಿ ಕೂಡ ಮಾಡಬಹುದು, ಹಾಲಲ್ಲಿ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ, ಈ ಥರ ಕಲಸಿ ನಾವು ಎಣ್ಣೆ ಕಾಯೋವರೆಗೂ ಇದನ್ನು ನೆನೆಯೋದಕ್ಕೆ ಬಿಟ್ಟರೆ ಸಾಕು. ನೋಡಿ, ಆ ಕಡೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀವಿ, ಈ ಕಡೆ ನಾವು ಇದನ್ನು ಲಟ್ಸ್ಕೊತಾ ಇದ್ದೀವಿ. ತೀರಾ ತೆಳುವಂತೇನಿಲ್ಲ, ಮೀಡಿಯಮ್ ಸೈಜಲ್ಲಿ ಲಟ್ಸ್ಕೊಂಡ್ರೆ ಸಾಕು. ಖಾರ ಶಂಕರಪಾಳಿ ಆದರೆ ಸ್ವಲ್ಪ ತೆಳುವಾಗಿ ಲಟ್ಸ್ಕೋಬೇಕು. ಇದು ಸಿಹಿ ಮಾಡೋದ್ರಿಂದ ಸ್ವಲ್ಪ ದಪ್ಪ ಇದ್ದರೆ ಬಿಸ್ಕೆಟ್ ಥರ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಿಮಗೆ ಯಾವ ಶೇಪಲ್ಲಿ ಬೇಕೋ ನೀವು ಕಟ್ ಮಾಡ್ಕೋಬಹುದು. ಸ್ಕ್ವೇರು, ರೌಂಡು, ನಿಮ್ಗೆ ಯಾವ ಶೇಪಲ್ಲಿ ಬೇಕಿದ್ರೂ ನೀವು ಕಟ್ ಮಾಡ್ಬೋದು. ನೋಡಿ, ಈ ಥರ ಕಟ್ ಮಾಡಿ ಪ್ಲೇಟಲ್ಲಿ ರೆಡಿ ಮಾಡ್ಕೋತಾ ಇದ್ದೀವಿ. ನೋಡಿ, ಎಣ್ಣೆ ಕಾಯೋದಕ್ಕಿಟ್ಟು ಎಣ್ಣೆ ಕಾದ್ಮೇಲೆ ಒಂದೊಂದು ಶಂಕರಪಾಳಿನ ನಾವು ಎಣ್ಣೆಯಲ್ಲಿ ಕರಿಯೋದಕ್ಕೆ ಬಿಡಬೇಕು. ಈ ಶಂಕರಪಾಳಿನ ನಾವು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಮೇಲೆ ಎಲ್ಲ ಎಣ್ಣೆ ಮೇಲೆ ಗುಳೆ ಗುಳೆ ಥರ ಇರಬಾರ್ದು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡು ನಾವು ಇದನ್ನು ಎಣ್ಣೆಯಿಂದ ಆಚೆ ತೆಗಿಬೇಕು. ನೋಡಿ, ರುಚಿಕರವಾದ ಶಂಕರಪಾಳಿ ರೆಡಿ ಆಯಿತು. ನೋಡಿ, ಕ್ರಿಸ್ಪಿಯಾಗಿ ಬಂದಿದೆ, ಒಳಗಡೆ ಸಾಫ್ಟಾಗಿರುತ್ತೆ. ನೋಡಿ, ಈ ಥರ ಮುರಿದು ನೋಡಿದ್ರೆ ಒಳಗಡೆ ಈ ಥರ ಬಿಸ್ಕೆಟ್ ಥರ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ, ಮಾಡೋದು ಸುಲಭ ಇದೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.